ಹಲೋ ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮ್ಯಾಮ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳು FA1 ಎಕ್ಸಾಮನ್ನ ಮುಗಿಸ್ಬಿಟ್ಟಿದ್ದಾರೆ. FA2 ಎಕ್ಸಾಮ್ ಇನ್ನೇನು ಶುರು ಆಗಬೇಕು. ಕೆಲವು ಮಕ್ಕಳಿಗೆ FA2 ಎಕ್ಸಾಮ್ ಕೂಡ ಮುಗ್ದೋಗಿದೆ. ಇವಾಗ SA ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ. ಓಕೆ, ಯಾರಿಗೆಲ್ಲ FA2 ಎಕ್ಸಾಮ್ ಇನ್ನೂ ಆಗಿಲ್ಲ, ಮೆಜಾರಿಟಿ ಚಂಕ್ ಮಕ್ಕಳಿಗೆ ಇನ್ನೂ FA2 ಎಕ್ಸಾಮ್ ಆಗಿಲ್ಲ. ಓಕೆನಾ? ಸೊ FA1 ಎಕ್ಸಾಮಿಗಿಂತ FA2 ಎಕ್ಸಾಮನ್ನ ಸೂಪರ್ ಡೂಪರ್ ಆಗಿ ಸ್ಕೋರ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಮಕ್ಕಳಿಗೋಸ್ಕರನೇ ಈ ವಿಡಿಯೋನ ಮಾಡಿರೋದು. ಓಕೆ, ಯಾವ ಥರ ಓದಿದ್ರೆ ನಮ್ಮ FA2 ಎಕ್ಸಾಮನ್ನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತೀನಿ. ಮಕ್ಕಳ, ನಿಮ್ಮ ಕ್ಲಾಸಲ್ಲಿ ಅಥವಾ ಸ್ಕೂಲಲ್ಲಿ ಟಾಪರ್ ಅಂತ ಇರ್ತಾರೆ ಅಲ್ವಾ, ಒಬ್ಬರು ಇಬ್ಬರು ಯಾರಾದರೂ ಒಬ್ರು ಇರ್ತಾರಲ್ವಾ, ಅವ್ರ ಮೇಲೆ ಎಲ್ಲರೂ ಕಣ್ಣು ಇರುತ್ತೆ. ಒಂಥರ ಸೆಲೆಬ್ರಿಟಿ ಫೀಲಿಂಗ್ ಕೊಟ್ಟಿರ್ತೀವಿ ಆ ಟಾಪರ್ಗೆ ಅಲ್ವಾ. ಅವ್ರು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇದ್ದಾರೆ, ಅವ್ನು ಲಕ್ಕಿ ಇದ್ದಾನೆ, ಅವನೊಂಥರ ಗಾಡ್ ಗಿಫ್ಟ್, ಅವ್ನು ಎಲ್ಲದ ಏನೋ ಟೆಸ್ಟ್ಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ, ಎಲ್ಲ ಟೀಚರ್ಸ್ ಫೇವ್ರೇಟ್ ಅದು ಅಂತೆಲ್ಲ ಈ ಥರ ಮಾತುಗಳು ಇರುತ್ತೆ ಅಲ್ವಾ. ನೀವು ಕೂಡ ನೋಡಿರ್ತೀರ ನಿಮ್ಮ ಟಾಪರ್ ಅಥವಾ ನಿಮ್ಮ ಕ್ಲಾಸಲ್ಲಿ ಟಾಪರ್ ಯಾವ ಥರ ಬಿಹೇವ್ ಮಾಡ್ತಿರ್ತಾರೆ ಅಂತ. ಸೊ ನೀವು ಅದೇ ಥರ ಆಗಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ, ಕೆಲವು ಕೀ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಯಾವುದೆಲ್ಲ ಕೀ ಟಿಪ್ಸ್ಗಳು ಅಂತ ಇವತ್ತು ನೋಡೋಣ ಬನ್ನಿ. ಸೊ ಮೊದಲನೇದು FA2 ಎಕ್ಸಾಮ್ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ. ಸೊ ನಮ್ಮ ಏನು ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿಬಿಟ್ಟು ನಮ್ಮ ಟೀಚರ್ಸ್ ಕೈಯಲ್ಲಿ ಕೊಟ್ಟಿರ್ತಾರೆ. ಆ ಟೀಚರ್ಸ್ ಯಾವ ಥರ 20 ಮಾರ್ಕ್ಸನ್ನ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ FA1 FA2 ಮಾರ್ಕ್ಸ್ ಮತ್ತು FA3 FA4 ಮಾರ್ಕ್ಸ್ನ ಏನೋ ತೊಗೋತಾರೆ. ಪ್ಲಸ್ ನಿಮಗೆ ಕೆಲವು ಟೀಚರ್ಸ್ಗಳು ಪ್ರಾಜೆಕ್ಟ್ ವರ್ಕ್ ಅಂತಲೂ ಕೊಟ್ಬಿಟ್ಟು ಓವರ್ ಆಲ್ 20 ಮಾರ್ಕ್ಸನ್ನು ಅವ್ರು ಕೊಡ್ತಾರೆ. ಓಕೆ, ಇನ್ನು ಮಿಕ್ಕಿದ 80 ಮಾರ್ಕ್ಸನ್ನ ನಾವು ಬಂದುಬಿಟ್ಟು ಎಕ್ಸಾಮ್ ಬರಿತೀವಿ, ಬೋರ್ಡ್ ಎಕ್ಸಾಮ್ ಫೈನಲಲ್ಲಿ. ಓಕೆ, ಇಷ್ಟು ಬೇಸಿಕ್ ಐಡಿಯಾ ಅಂತೂ ನಮ್ಮ ಮಕ್ಕಳಿಗೆ ಗೊತ್ತು. ಓಕೆ, ನೆಕ್ಸ್ಟ್ ಇವಾಗ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಡಿಲೇಡ್ ಗ್ರಾಟಿಫಿಕೇಷನ್. ಇದು ತುಂಬ ಮಕ್ಕಳಿಗೆ ಅಬ್ಸರ್ವ್ ಮಾಡಿರಲ್ಲ, ಬಟ್ ಹಾಗೆ ಹೀಗೆ ಕೇಳಿರ್ತೀರಾ. ಓಕೆ, ಇವಾಗ ಹೇಗೆ ಅಂತ ಹೇಳಿದ್ರೆ, ಓಕೆ, ಇವಾಗ ನಿಮ್ಮ ಒಂದು 7-8 ಜನ ಫ್ರೆಂಡು ನಿಮ್ಮನ್ನು ಸೇರಿಸ್ಬಿಟ್ಟು ಒಂದು ರೂಮಲ್ಲಿ ಕರ್ಕೊಂಡೋಗಿ ಚೇರ್ ಹಾಕ್ಬಿಟ್ಟು ಕೂರಿಸಿದ್ದೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗುವಂತಹ ಒಂದು ಏನೋ ಫೇವ್ರೆಟ್ ಸ್ವೀಟನ್ನು ಅಥವಾ ನಿಮಗೆ ಫೇವ್ರೆಟ್ ಇಷ್ಟ ಆಗುವಂಥ ಡಿಶನ್ನು ಎಲ್ಲರ ಮುಂದೆನೂ ಇಟ್ಟಿದ್ದೀವಿ. ಓಕೆ, ಒಂದೇ ಒಂದು ಕಂಡೀಷನ್ ಹೇಳ್ತಿದ್ದೀವಿ. ಏನು ಕಂಡೀಷನ್ ಅಂತ ಹೇಳಿದ್ರೆ, ಯಾರು ತುಂಬ ಲೇಟಾಗಿ ತಿನ್ನೋದಕ್ಕೆ ಶುರು ಮಾಡ್ತಾರೋ ಅವರಿಗೆ ನಾವು ಇನ್ನೂ ಒಂದು ಪ್ಲಸ್ ಏನು ಮಾಡ್ತೀವಿ, ನಿಮಗೆ ಇಷ್ಟ ಆಗಿರುವಂತಹ ಫುಡ್ಡನ್ನ ಇನ್ನೂ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತೀವಿ. ಬಟ್ ನಾವು 7-8 ಜನ ಏನು ಕೂತಿರ್ತೀರಾ, ಅದರಲ್ಲಿ ಯಾರು ಒಬ್ಬ ಲೇಟಾಗಿ ಶುರು ಮಾಡ್ತಾರ ತಿನ್ನೋದಕ್ಕೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿರ್ತೀವಿ. ಸೊ ಕೆಲವು ಮಕ್ಕಳು ಒಂದು 1/2 hour ವೆಯ್ಟ್ ಮಾಡ್ತಾರೆ, ಸರಿ ಪುಷ್ ಮಾಡೋಣ ಅಂತ. ಬಟ್ ಫುಡ್ ಬಂದುಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಸೊ ತಡ್ಕೊಳ್ಳೋದಕ್ಕೆ ಆಗಲ್ಲ, ಕ್ವಿಟ್ ಮಾಡಿಬಿಡ್ತಾರೆ, ತಿನ್ನೋದಕ್ಕೆ ಶುರು ಮಾಡ್ತಾರೆ. ಓಕೆ, ಆದರೆ ಕೆಲವು ಮಕ್ಕಳುಗಳು ಇನ್ನೂ ಪೇಷನ್ಸ್ಫುಲ್ಲಾಗಿ ಇದ್ಬಿಟ್ಟು ಕೊನೆವರೆಗೂ ಇದ್ಬಿಟ್ಟು ಇಬ್ಬರು ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರೋ ಕೊನೆವರೆಗೂ ವೆಯ್ಟ್ ಮಾಡಿ ಅಟ್ ಎ ಟೈಮ್ ಇಬ್ಬರೂ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಪೇಷನ್ಸ್. ಓಕೆನಾ? ಸಿಕ್ಕಾಪಟ್ಟೆ ಟೈಮ್ ವೆಯ್ಟ್ ಮಾಡಿದ್ದಾರೆ, ಯಾವುದಕ್ಕೋಸ್ಕರ, ನನಗೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಗುತ್ತೆ ಅಂತ. ಟಾಪರ್ಸ್ ಮೈಂಡ್ ಸೆಟ್ ಕೂಡ ಅದೇ ಥರ ಇರುತ್ತೆ. ಪೇಷನ್ಸ್ ಇರುತ್ತೆ. ಏನಕ್ಕೆ ಪೇಷನ್ಸ್ ಇರುತ್ತೆ, ತಾಳ್ಮೆ ಇರುತ್ತೆ ಅಂತ ಹೇಳಿದ್ರೆ, ಅವ್ರಿಗೇನಾದರೂ ಸಿಗಬೇಕು ಅಲ್ವಾ, ಅಡ್ವಾಂಟೇಜಸ್ ಇರಬೇಕು ಅಲ್ವಾ. ಆ ಅಡ್ವಾಂಟೇಜ್ ಬಂದುಬಿಟ್ಟು ಮಾರ್ಕ್ಸ್. ಸೊ ನಾವು ಕೂಡ ಓದಿ ಅಂತ ಏನು ಕೇಳ್ತಿದ್ದೀವಿ, ನೀವು ಕೂಡ ಟಾಪರ್ ಆಗಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ನಿಮ್ಮ ಡ್ರೀಮ್ ಜಾಬ್, ಡ್ರೀಮ್ ಕಾಲೇಜ್ ಏನೆಲ್ಲ ಇದೆ, ನಿಮ್ಮ ಡ್ರೀಮ್ಸ್ ಏನೆಲ್ಲ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ. ಓಕೆನಾ? ಈ ಡಿಲೇಡ್ ಗ್ರಾಟಿಫಿಕೇಷನ್ ಅಂತ ಹೇಳಿದ್ರೆ ವೆಯ್ಟ್ ಮಾಡಬೇಕು. ಎಷ್ಟೋ ಮಕ್ಕಳು ಓದೋದಕ್ಕೆ ಶುರು ಮಾಡ್ತಾರೆ, 1 hour ಆಗಿದ ತಕ್ಷಣ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡ್ತಾರೆ. ಇನ್ನು ಕೆಲವು ಮಕ್ಕಳು ಇರ್ತೀರ, 10 minutes ಓದಿರಲ್ಲ, ಆವಾಗಲೇ ನನಗಿದು ಕಷ್ಟ ಆಗ್ತಿದೆ, ಈ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ, ಬಿಟ್ಬಿಡೋಣ, ಒಂದು 5 ನಿಮಿಷ ಆಟ ಆಡ್ಕೊಂಬರೋಣ ಅಂತೆಲ್ಲ ಎದೋಗ್ಬಿಟ್ಟಿರ್ತೀರ. ಸೊ ಬೇಗ ಕ್ವಿಟ್ ಮಾಡಬಾರ್ದು. ಕಷ್ಟ ಆಗ್ತಿದೆ, ಇಟ್ಸ್ ಓಕೆ. ಯಾಕಂತಂದರೆ ಹೇಳಿದ್ರೆ, ಕಷ್ಟಪಟ್ಟಿದ್ರೆ ಇವತ್ತು ನೆಕ್ಸ್ಟ್ ಡೇ ಅಥವಾ ಫ್ಯೂಚರಲ್ಲಿ ಚೆನ್ನಾಗಿರ್ತೀರಾ, ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮೈಂಡ್ ಡಿಟಾಕ್ಸು. ಕೆಲವು ಮಕ್ಕಳು ಫ್ರೆಂಡ್ಸ್ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಲಸಿ ಫೀಲಿಂಗ್ ಬರುತ್ತೆ, ಹೊಟ್ಟೆಗಿಚ್ಚು ಬರುತ್ತೆ, ಅವನು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇನ್ನೇನೇನೋ ಥಾಟ್ಸ್ಗಳು ಬರ್ತಾ ಇರುತ್ತೆ ಅವ್ರ ಮೈಂಡಲ್ಲಿ. ಓಕೆನಾ? ಈ ಥರ ಅನ್ನೆಸೆಸರಿ ಥಾಟ್ಸ್ ಮೈಂಡಲ್ಲಿ ಇದ್ದರೂ ಕೂಡ ನೀವು 10 hour ಅಲ್ಲ, 24 hours ಬುಕ್ ಮುಂದೆ ಕೂತ್ಕೊಂಡ್ರೂ ಓದೋದಕ್ಕೆ ಆಗಲ್ಲ. ಸೊ ನಿಮ್ಮ ಮೈಂಡನ್ನು ಫ್ರೀಯಾಗಿಡಬೇಕು, ರಿಲ್ಯಾಕ್ಸ್ಡಾಗಿ ಇಡಬೇಕು. ಸೊ ಅದಕ್ಕೋಸ್ಕರ ಮಕ್ಕಳ ಹೇಳ್ತಿದ್ದೀನಿ, ನಿಮ್ಮ ಫ್ರೆಂಡ್ ಯಾರಾದರೂ ನಿಮಗಿಂತ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಇಟ್ಸ್ ಓಕೆ, ಫೈನ್, ಕಂಪ್ಲೀಟ್ಲಿ ಫೈನ್. ನೀವು ಅವ್ರ ಜೊತೆ ಅಡ್ವೈಸ್ ಏನಾದರೂ ತೊಗೊಳಕ್ಕಾಗತ್ತಾ ಅಂತ ನೋಡಿ. ಓಕೆನಾ? ಅವ್ರು ಯಾವ ಥರ ಓದ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಾಗತ್ತಾ ಅಂತ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರಿಗಿಂತ ಚೆನ್ನಾಗಿ ಓದಬೇಕು ಅಂತ ಹೇಳಿದ್ರೆ ಕಷ್ಟಪಡಬೇಕು. ಓಕೆನಾ? ಯಾರೂ ಗಾಡ್ ಗಿಫ್ಟೆಡ್, ಲಕ್ಕಿ
ಲಕ್ಕಿ ಆ ಥರ ಏನಿಲ್ಲ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು, ಕಷ್ಟಪಡಬೇಕು. ಅವಾಗ್ಲೇ ನಮಗೆ ಬೇಕಾಗಿರೋದು ಸಿಗುತ್ತೆ. ಓಕೆನಾ? ನಿಮ್ಮ ಫ್ರೆಂಡ್ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ, ನೀವು ಚೆನ್ನಾಗಿ ಸ್ಕೋರ್ ಮಾಡ್ತಿಲ್ಲ ಅಂತೆಲ್ಲ ಮೈಂಡಲ್ಲಿ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಬೇಡಿ. ನಿಮ್ಮನ್ನು ನೀವೇ ಟಾಕ್ಸಿಕ್ ಥರ ಟ್ರೀಟ್ ಮಾಡ್ಕೊಳ್ಬೇಡಿ. ಅದಕ್ಕೆ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತಿದ್ದೀನಿ. ತಲೆಯಲ್ಲಿ ಏನೆಲ್ಲ ಇದೆ ಅಲ್ವಾ, ನಮಗೆ ಬೇಡವಾಗಿರೋ ಅಂಥದ್ದನ್ನು ತಲೆಯಿಂದ ತೆಗೆದಾಕಿ. ಓಕೆನಾ? ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಡೀಪ್ ವರ್ಕ್. ಏನಿದು ಮ್ಯಾಮ್ ಡೀಪ್ ವರ್ಕ್ ಅಂತ ಹೇಳ್ತಿದ್ದೀರಾ? ಕೆಲವು ಮಕ್ಕಳು ಕೆಲವು ಮಕ್ಕಳಿಗೆ 10 ಅವರ್ ಓದೋ ಅಂಥ ವಿಷಯನ ಕೆಲವು ಮಕ್ಕಳು 3 ಅವರ್ಸಲ್ಲೇ ಓದ್ಬಿಟ್ಟು ಮುಗಿಸ್ಬಿಡ್ತಾರೆ. ಓಕೆನಾ? ಏನಿದು ಡೀಪ್ ವರ್ಕ್ ಅಂತ ನಾವು ಕಂಟಿನ್ಯೂಸ್ ಆಗಿ ಯಾವಾಗಲಾದ್ರೂ 2 ಅವರ್ಸ್ 3 ಅವರ್ಸ್ ಸ್ಮಾಲ್ ಬ್ರೇಕ್, ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಸೂಪರ್ ಮೆಮೊರಿ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಸಿಟೈಲ್ ಕೊಲಿನ್ ಇದೆಯಲ್ವಾ, ಇದು ಸೂಪರ್ ಮೆಮೊರಿ ಪವರ್ ಕೆಮಿಕಲ್ ಅಂತಲೂ ಹೇಳ್ಬೋದು. ಓಕೆನಾ? ಈ ಥರ ಕೆಮಿಕಲ್ಸ್ಗಳು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಯಾವಾಗ ನಾವು ಕಂಟಿನ್ಯೂಸ್ ಒಂದು 3 ಅವರ್ ಬುಕ್ ಮುಂದೆ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ಡ್ ಆಗಿ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೆಮೊರಿ ಕೆಮಿಕಲ್ಸ್ ರಿಲೀಸ್ ಆಗ್ತಿರುತ್ತೆ. ಅವು ಲಾಂಗ್ ಟರ್ಮ್ ವರ್ಗು ನೆನಪಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ನೀವು ಫುಡ್ ಮುಖಾಂತರ ಕೂಡ ಈ ಕೊಲಿನನ್ನು ನಿಮ್ಮ ಬಾಡಿಗೆ ತೊಗೋಬೋದು. ಎಷ್ಟೋ ಮಕ್ಳಿಗೆ ಗೊತ್ತಿರಲ್ಲ, ಎಗ್ ಯೋಕ್ ಇರುತ್ತೆ ಅಲ್ವಾ, ಯೆಲ್ಲೋ ಕಲರ್, ಮೊಟ್ಟೆಯಲ್ಲಿ ಯೆಲ್ಲೋ ಕಲರ್ ಇರುತ್ತೆ ಅಲ್ವಾ, ಅದನ್ನ ಎಷ್ಟೋ ಮಕ್ಕಳು ಬಿಟ್ಬಿಡ್ತಾರೆ. ಓಕೆನಾ? ಕೊಲೆಸ್ಟ್ರಾಲ್ ಇದೆ ಹಾಗೆ ಹೀಗೆ ಅಂತ. ಅದರಲ್ಲಿ ಕೊಲಿನ್ ಇದೆ ಮಕ್ಕಳ, ನಮ್ಮ ಬ್ರೈನನ್ನು ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡೋ ಅಂಥದ್ದು. ಸೊ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸೆಲ್ಫ್ ಡಿಸಿಪ್ಲಿನ್, ಲಾಂಗ್ ಟರ್ಮ್ ವಿಷನ್ ಇರಬೇಕು. ಏನು ಅಂತ ಹೇಳಿದ್ರೆ ನಾನು ಏನಕ್ಕೆ ಓದಬೇಕು, ಯಾಕೆ ಓದ್ತಾ ಇದ್ದೀನಿ ಅಂತ ನಿಮಗೆ ಫಸ್ಟ್ ರೀಸನ್ ಕ್ಲಿಯರ್ ಆಗಿರಬೇಕು. ಓಕೆನಾ? ಕಾರಣಗಳು ಕ್ಲಿಯರ್ ಆಗಿದ್ದಾಗ ನಿಮಗೆ ನೀವೇ ಓದ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾರೋ ನಿಮ್ಮನ್ನು ಪ್ರೆಷರ್ ಮಾಡಿ ಪುಷ್ ಮಾಡಿ ಓದೋದಕ್ಕೆ ಕೂರಿಸಲ್ಲ. ಓಕೆನಾ? ರೀಸನ್ ಏನಕ್ಕೆ ಅಂತ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಎಷ್ಟೋ ಮಕ್ಕಳಿಗೆ ಓಕೆ ನಮ್ಮ ಪೇರೆಂಟ್ಸ್ ಕಷ್ಟಪಡ್ತಿದ್ದಾರೆ, ನಾನು ಚೆನ್ನಾಗಿ ಓದಬೇಕು ಅಂತ ಅನಿಸ್ತಿರತ್ತೆ. ಅದಕ್ಕೋಸ್ಕರನಾದರೂ ನಾನು ಓದಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಥರ ಏನೆಲ್ಲ ಎಮೋಷ್ನಲಿ ಡ್ರೀಮ್ಸ್ ಇರುತ್ತೆ. ಏನಕ್ಕೋ ಅವ್ರಿಗೊಂದು ಡ್ರೀಮ್ ಜಾಬ್ ಬೇಕಾಗಿರುತ್ತೆ. ಈ ಥರ ವಿಷನ್ಸ್ ಇರುತ್ತೆ. ಆ ವಿಷನ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಆವಾಗ ನೀವು ಯಾವುದಕ್ಕೆ ಬರ್ತೀರಾ? ಸೆಲ್ಫ್ ಡಿಸಿಪ್ಲಿನಿಗೆ ಬರ್ತಾರೆ. ಯಾರೋ ಬಂದ್ಬಿಟ್ಟು ನಿನ್ನ ಅಮ್ಮ ಬಂದುಬಿಟ್ಟು ಬೆಳಗ್ಗೆ ನೀನು 6 ಗಂಟೆಗೆ ಎದ್ದು ಓದಬೇಕು ಅಂತ ಪ್ರೆಷರ್ ಮಾಡಿ ನಿಮಗೆ ಎದ್ದೇಳಿಸಲ್ಲ. ಅವ್ರು ಹೇಳೋದಕ್ಕಿಂತ ಮುಂಚೆನೇ ನಾನೇ ಓದಬೇಕು ಅಂತ ನಿಮಗೆ ಬಿಟ್ಟು ಎದ್ಬಿಟ್ಟು ಬೆಳಗ್ಗೆ ಓದೋದಕ್ಕೆ ಶುರು ಮಾಡ್ತೀರಾ. ಸೊ ವಿಷನನ್ನು ಕ್ಲಿಯರ್ ಮಾಡಿ ನೀವು ಏನಕ್ಕೋಸ್ಕರ ಓದ್ತಿದ್ದೀರಾ ಅಂತ. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ಅಂತ. ಏನು ಅಂತ ಹೇಳಿದ್ರೆ ಮಕ್ಕಳ, ಇದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಸೇಮ್ ಟೈಮ್ ಓದೋದಕ್ಕೆ ಕೂರಬೇಕು, ಸೇಮ್ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಸೇಮ್ ಟೈಮಿಗೆ ಮಲ್ಗೋದಕ್ಕೆ ಹೋಗಬೇಕು. ನಾನು ಡೈಲಿ 6 ಗಂಟೆಗೆ ಎದ್ದೇಳ್ಬಿಟ್ಟು ಓದ್ತಿದ್ದೀರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೀವು 6 ಗಂಟೆಗೆ ಎದ್ದೇಳ್ಬಿಟ್ಟು ಓದ್ತಾ ಇರಬೇಕು. 11 ಗಂಟೆಗೆ ಮಲಗ್ತೀರಾ ನೈಟ್ ಅಂತ ಹೇಳಿದ್ರೆ 11 ಗಂಟೆಗೆ ಮಲಗಬೇಕು. ಒಂದಿನ 8 o'clock, ಒಂದಿನ 9 o'clock, ಒಂದಿನ 10:30, ಈ ಥರ ಮಾಡಬಾರ್ದು. ಓಕೆನಾ ಮಕ್ಕಳ? ಸೊ ಈ ಸೇಮ್ ಪ್ಲೇಸ್, ಸೇಮ್ ಹ್ಯಾಬಿಟ್ ಅಥವಾ ಸೇಮ್ ಟೈಮ್ ಮಲ್ಗೋದು, ಓದೋದು, ಈ ಥರ ಎಲ್ಲ ರುಟೀನನ್ನು ನೀವು ನಿಮ್ಮ ಬ್ರೈನಿಗೆ ಒಂಥರ ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಾ, ಟ್ರೈನಿಂಗ್ ಮಾಡಿಸ್ತಿದ್ದೀರಾ. ಸೊ ಈ ಥರ ಮಾಡಿಸ್ತಾ ಇದ್ದಾಗ ಬ್ರೈನ್ ಆಟೋಮೆಟಿಕ್ಕಾಗೆ ಈ ಟೈಮಲ್ಲಿ ನೀನು ಓದೋದು ಕೂರಬೇಕು ಅಂತ ಅದೇ ಓದಬೇಕು ಅಂತ ರೆಡಿ ಆಗ್ತಾ ಇರುತ್ತೆ. ಕೆಲವೊಂದು ಸಲ ನಮಗೆ ಗೊತ್ತೇ ಆಗಿರಲ್ಲ ಮಕ್ಕಳ, ನಾವು ಅನ್ನೋಟಿಸ್ಡಲ್ಲಿ ಆ ಕೆಲಸನ ಮಾಡಿಬಿಟ್ಟಿರ್ತೀವಿ. ಓಕೆನಾ? ಅದು ಬಂದ್ಬಿಟ್ಟು ನಮಗೆ ಹ್ಯಾಬಿಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ಫಾರ್ ಎಕ್ಸಾಂಪಲ್ ಮನೆಯದು ಕೀದು ನಾವು ಒಂದೇ ಪ್ಲೇಸಲ್ಲಿ ಇಡ್ತಿರ್ತೀವಲ್ವಾ, ಸೊ ಅದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ಕೀನ ಇಡುವಂಥ ಅಭ್ಯಾಸ ಇರುತ್ತೆ. ಇಲ್ಲ ಅದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ಕಣ್ಣುಗಳು ಫಸ್ಟ್ ಚೆಕ್ ಮಾಡುತ್ತೆ ಕೀ ಎಲ್ಲಿದೆ ಅಂತ ನೋಡೋದಕ್ಕೆ. ಓಕೆನಾ? ಸೊ ಈ ಥರ ಹ್ಯಾಬಿಟ್ಗಳಾಗುತ್ತೆ. ಸೊ ಸೇಮ್ ಪ್ಲೇಸ್, ಸೇಮ್ ಟೈಮ್, ಮತ್ತು ಸೇಮ್ ಟೈಮಿಗೆ ಮಲಗುವಂಥ ಅಭ್ಯಾಸ, ಓದುವಂಥ ಅಭ್ಯಾಸನ ನೋಡ್ಕೋಬೇಕು. ನೀವು ಒಂದು ಯಾವುದಾದ್ರೂ ಚೆನ್ನಾಗಿರೋ ಪೀಸ್ಫುಲ್ ಆಗಿರುವಂತಹ, ನಿಮಗೆ ಡಿಸ್ಟ್ರಾಕ್ಷನ್ ಇಲ್ಲದೆ ಇರೋವಂತಹ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಒಂದು ಪ್ರಾಪರ್ ಸ್ಟಡಿ ಟೈಮ್ ಟೇಬಲ್ ಕೊಡ್ತಿದ್ದೀನಿ ಮಕ್ಕಳ. ನೀವು ಬೆಳಗ್ಗೆ 5 ಗಂಟೆಗೆ ಹೇಳ್ತೀರಾ ಅಂತ ಹೇಳಿದ್ರೆ ಅದ್ರ ನೆಕ್ಸ್ಟ್ 2 ಅವರ್ಸ್ ಇದೆಯಲ್ವಾ, ನಿಮ್ಮ ಮೈಂಡು ಸಿಕ್ಕಾಪಟ್ಟೆ ಫ್ರೆಶ್ ಮತ್ತು ಫೋಕಸ್ಡ್ ಆಗಿರುತ್ತೆ. ಆವಾಗ ನಿಮಗೆ ಕಷ್ಟ ಆಗುವಂಥ ಸಬ್ಜೆಕ್ಟನ್ನ ತೊಗೋಬೇಕು, ಓದಬೇಕು. ಮೆಜಾರಿಟಿ ಮ್ಯಾಥ್ಸ್, ಸೈನ್ಸ್ ಅಂತಲೇ ಹೇಳ್ತಿರ್ತೀರಾ. ಸೊ ಅದಕ್ಕೆ ನಾನು ಇಲ್ಲೂ ಕೂಡ ಮ್ಯಾಥ್ಸ್ ಅಂತ ಹಾಕ್ಬಿಟ್ಟಿದ್ದೇನೆ. ಸೊ ಮ್ಯಾಥ್ಸ್ ಅಥವಾ ಸೈನ್ಸನ್ನ ಓದೋದಕ್ಕೆ ಟ್ರೈ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲಿಂದ ಕೆಲವು ಮಕ್ಕಳು ಹೇಳ್ತೀರಾ ಮ್ಯಾಮ್ ನಾನು 6 o'clock ಬರ್ತೀನಿ, ಕೆಲವು 5 ಅಂತ ಹೇಳ್ತೀನಿ, 4 ಅಂತ ಹೇಳ್ತೀರಾ. ಫೈನ್, ಓಕೆನಾ? ಈವ್ನಿಂಗ್ ಟೈಮ್ ಬಂದುಬಿಟ್ಟು ನಿಮ್ಮ ಲ್ಯಾಂಗ್ವೇಜಸ್ ಮತ್ತು ಸೋಷಿಯಲ್ ಸೈನ್ಸನ್ನು ಓದಬೇಕು. FA2 ಎಕ್ಸಾಮ್ ಬರ್ತಾ ಇದೆ. ಸೊ ಬೆಳಿಗ್ಗೆ ಬಂದುಬಿಟ್ಟು ನೀವು ಮ್ಯಾಥ್ಸ್, ಸೈನ್ಸನ್ನು ಕವರ್ ಮಾಡ್ತೀರಾ. ಈವ್ನಿಂಗ್ ಬಂದುಬಿಟ್ಟು ಏನನ್ನ ಕವರ್ ಮಾಡ್ತೀರಾ? ನಮ್ಮ ಲ್ಯಾಂಗ್ವೇಜಸ್ ಮತ್ತು ಸೋಷಿಯಲ್ ಸೈನ್ಸನ್ನ ಕವರ್ ಮಾಡ್ತೀವಿ. ಓಕೆ, ಅಲ್ಲಿಗೆ ಇಲ್ಲಿ ಮೇಜರ್ ಚಂಕ್ ಎಲ್ಲ ಮುಗ್ದೇ ಹೋಯ್ತು, ಇನ್ನೆಲ್ಲ ಸಬ್ಜೆಕ್ಟು ಮುಗ್ದೋಯ್ತು. ನೆಕ್ಸ್ಟ್ 8 to 9 ತೊಗೊಳ್ಳೋಣ. ಓಕೆನಾ? 8 to 9 ಬೆಳಗ್ಗೆಯಿಂದ
ಇಂದ ಏನು ಮಾಡಿದ್ದೀವಿ ಏನು ಮಾಡಿಲ್ಲ ಅದನ್ನು ನಾವೇನು ಮಾಡಬೇಕು ಟ್ರ್ಯಾಕ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಕೊಟ್ಟಿರೋದು ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ಇಂದಿನ ದಿನನೇ ನಾನು ಈ ಚಾಪ್ಟರ್ 5 to 7 ಬೆಳಗ್ಗೆ ನಾನು ಈ ಟಾಪಿಕ್ಸ್ ಓದ್ತಿದ್ದೀನಿ ಮ್ಯಾಥ್ಸ್ ಸೈನ್ಸಲ್ಲಿ, ಅಥವಾ ಈವ್ನಿಂಗಲ್ಲಿ ನಾನು 5 to 7 ಈ ಟಾಪಿಕ್ಸ್ ಓದ್ತಾ ಇದ್ದೀನಿ ಸೋಷಿಯಲ್ ಸೈನ್ಸ್ ಮತ್ತು ಲ್ಯಾಂಗ್ವೇಜಸಲ್ಲಿ ಅಂತ 8 to 9 ನಾನು ಮತ್ತೆ ಎಲ್ಲ ರೀಕಾಲ್ ಮಾಡ್ತೀನಿ ಅಂತ ಲಿಸ್ಟ್ ಮಾಡಿರಬೇಕು. ಅದಾದಮೇಲೆ ನೈಟ್ ನೀವು ಮಲ್ಗೋದಕ್ಕಿಂತ ಒಂದು 10 ನಿಮಿಷ ಇದೆ ಅನ್ನೋದಕ್ಕೆ ಮುಂಚೆ ಟಿಕ್ ಮಾರ್ಕ್ ಹಾಕ್ಕೊಳ್ಳಿ ಮಕ್ಕಳ. ಓಕೆನಾ? ಎಷ್ಟು ಎಸ್ ಬರ್ತಿದೆ, ಎಷ್ಟು ರೈಟ್ ಟಿಕ್ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಎಷ್ಟು ರಾಂಗ್ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೈಟ್ ಮಾರ್ಕ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಪಾತಲ್ಲಿ ಇದ್ದೀರಾ ಅಂತ, ರಾಂಗ್ ಮಾರ್ಕ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇನ್ನು ಪ್ರಾಕ್ಟೀಸ್ ಬೇಕು ಅಂತ ಅರ್ಥ ಆಗುತ್ತೆ. ಸೊ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ ಶುರು ಮಾಡೋದಕ್ಕೆ, ಬಟ್ ಶುರು ಮಾಡಿದ್ರೆ ಮಕ್ಕಳ ಬಿಲೀವ್ ಮೀ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 100% ನಿಮ್ಮ FA2 ಎಕ್ಸಾಮ್ ಅಥವಾ ಯಾವುದಾದ್ರೂ ಎಕ್ಸಾಮಲ್ಲಿ ಟಾಪರ್ ಆಗೇ ಆಗ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು 45 minutes ರೂಲ್ ಅಂತ ಹೇಳಿದರೆ ಪ್ರತಿ 45 ನಿಮಿಷ ಓದ್ತೀರಾ, ಅದಾದಮೇಲೆ 10 minutes ಅಥವಾ 5 minutes ಬ್ರೇಕ್ ತೊಗೊಳ್ಳಿ. ಓಕೆನಾ? ಪೊಮೊಡೊರೊ ಟೆಕ್ನಿಕ್ ಅಂತೆಲ್ಲ ಕರೀತಾರೆ. ಇದನ್ನು ನೀವು ಪಕ್ಕಾ ಪಾಲಿಸಲೇಬೇಕು. ಇಲ್ಲ 50 minutes ಓದಿ 10 minutes ಬ್ರೇಕ್ ತೊಗೊಳ್ಳಿ, ಮತ್ತೆ ಓದೋದಕ್ಕೆ ಶುರು ಮಾಡಬೇಕು. ಡೀಪ್ ವರ್ಕ್ ಕಂಟಿನ್ಯೂಸ್ ಆಗಿ 3 hour ಓದ್ತಿದ್ದೀರಾ, ಒಂದು 10 minutes ಬ್ರೇಕ್ ತೊಗೊಂಡು ಅಂತ ಹೇಳಿದ್ರೆ ಒಂದು ಮೆಮೊರಿ, ಸೂಪರ್ ಮೆಮೊರಿ ಪವರ್ ಕೆಮಿಕಲ್ ರಿಲೀಸ್ ಆಗುತ್ತೆ, ಅಸಿಟೈಲ್ ಕೊಲಿನಿನ್. ಸೊ ಅದು ಬೇಕು ಅಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಆಗಿ ಡೀಪ್ ವರ್ಕ್ ಕಾನ್ಸಂಟ್ರೇಟ್ ಮಾಡಿ ಓದಬೇಕು. ಓಕೆ, ಏನಿದು SQ3R ಮೆಥಡ್ ಮ್ಯಾಮ್ ಅಂತ ಹೇಳಿದ್ರೆ ಸರ್ವೆ, ಕ್ವೆಶ್ಚನ್, ರೀಡ್, ರಿಸೈಟ್. 3R ಅಂತ ಹೇಳಿದ್ರೆ ರೀಡ್ 1, ರಿಸೈಟ್ 2, 3 ರಿವ್ಯೂ. ಓಕೆನಾ? ಓದಿದ್ದನ್ನು ಮತ್ತೆ ಮನನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದನ್ನೇ ನಾವು ಏನು ಹೇಳ್ತೀವಿ SQ3R ಮೆಥಡ್ ಅಂತ ಕರಿತೀವಿ. ಎಲ್ಲ ಮಕ್ಕಳು ಇದನ್ನೇ ಮಾಡೋದು. ಓಕೆನಾ? ಓದ್ತಾರೆ, ಒಂದಿನ ಗ್ಯಾಪ್ ಕೊಡ್ತಾರೆ, ಮತ್ತೆ ರಿವಿಸಿಟ್ ಮಾಡ್ತಾರೆ, ರೀಕಾಲ್ ಮಾಡ್ಕೋತಾರೆ. ಓಕೆನಾ? ಅದಾದಮೇಲೆ ರಿವ್ಯೂ ಮಾಡ್ತಾರೆ, ಕರೆಕ್ಟಾಗಿ ಹೇಳ್ತಿದ್ದೀನಾ ಇಲ್ಲ ಅಂತ. ಎಲ್ಲ ಮಕ್ಕಳುಗಳು ಅಥವಾ ಎಲ್ಲ ಟೀಚರ್ಸ್ಗಳು ಇದನ್ನೇ ಹೇಳೋದು, ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮುಲಾಸ್, ಡೆಫಿನೇಷನ್, ಏನೆಲ್ಲ ಕೀವರ್ಡ್ಸ್ ಇದೆ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಕಣ್ಣು ನೋಡಿದ ತಕ್ಷಣವೇ ಕಲರ್ ಪೆನಲ್ಲಿ ಏನೋ ಈ ಥರ ಅಂಡರ್ಲೈನ್ ಮಾಡಿದ್ದೀನಿ, ಸೊ ಇಂಪಾರ್ಟೆಂಟ್ ಅಂತ ನಿಮ್ಮ ಕಣ್ಣುಗಳು ಅಲ್ಲಿಗೆ ಹೋಗಬೇಕು. ಸೊ ಹೈಲೈಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀರೋ ಅದನ್ನು ಓದಾದಮೇಲೆ ಆ ಚಾಪ್ಟರಲ್ಲಿ ಏನೇನಿದೆ ಅದನ್ನು ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಈ ಚಾಪ್ಟರಲ್ಲಿ ನಾನು ಇದೆಲ್ಲ ಟಾಪಿಕ್ಸ್ ಕಲ್ತಿದ್ದೀನಿ, ಇದೆಲ್ಲ ಡಯಾಗ್ರಾಮ್ಸ್ ಇಂಪಾರ್ಟೆಂಟು, ಇದೆಲ್ಲ ಫಾರ್ಮುಲಾಸ್ ಇಂಪಾರ್ಟೆಂಟ್, ನ್ಯೂಮರಿಕಲ್ಸ್ ಕೇಳ್ತಾರೆ, ಈ ಥರ ಎಲ್ಲ ನೋಟ್ ಮಾಡ್ಕೊಳ್ಬೇಕು. ಆವಾಗ ಎಕ್ಸಾಮ್ ಟೈಮಲ್ಲಿ ಈ ಚಾಪ್ಟರಿಂದ ಏನು ಬರುತ್ತೆ ಅಂತೆಲ್ಲ ಹುಡ್ಕೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ಲಿಸ್ಟ್ ಮಾಡಿರ್ತೀರ ಮೈಂಡ್ ಮ್ಯಾಪಲ್ಲಿ, ಇಷ್ಟು ಟಾಪಿಕ್ಸ್ ಇದೆ, ಈ ಥರ ನ್ಯೂಮರಿಕಲ್ಸ್ ಕೇಳ್ತಾರೆ, ಈ ಥರ ಫಾರ್ಮುಲಾಸ್ ಬರುತ್ತೆ, ಈ ಥರ ಡಯಾಗ್ರಾಮ್ಸ್ ಬರುತ್ತೆ ಅಂತ. ಸೊ ಇದನ್ನು ಎವ್ರಿ ಚಾಪ್ಟರ್ಗೆ ಮಾಡಬೇಕು. ಓಕೆ, ಇನ್ನು ಒಂದು ಏನಪ್ಪ ಅಂತ ಹೇಳಿದ್ರೆ ಓದಿದ್ದನ್ನು ಬರೀಲೂಬೇಕು, ಪ್ಲಸ್ ಬುಕ್ ಮುಚ್ಚಿಬಿಟ್ಟು ಹಾಗೆ ರೀಕಾಲ್ ಮಾಡ್ಕೊಳ್ತಾ ಇರಬೇಕು. ಯಾವಾಗಲೂ ನೀವು ಟ್ರಾವೆಲಿಂಗ್ ಮಾಡ್ತಿರುವಾಗ ಅಥವಾ ಆಟ ಆಡ್ತಿರ್ಬೇಕಾದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ರೀಕಾಲ್ ಮಾಡೋಕ್ಕಾಗತ್ತಾ ನಿಮ್ಮ ಫ್ರೀ ಟೈಮಲ್ಲೆಲ್ಲ ಅಂತ ಟ್ರೈ ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ. FA2 ಎಕ್ಸಾಮ್ಗೆ ಒಂದು 4-5 ಚಾಪ್ಟರ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಸೈನ್ಸ್ ತೊಗೊಂಡ್ರೆ ಫಿಸಿಕ್ಸಿಂದ ಒಂದು, ಕೆಮಿಸ್ಟ್ರಿಯಿಂದ ಒಂದು, ಬಯಾಲಜಿ ಒಂದು ಸಬ್ಜೆಕ್ಟಿಂದ, ಬಯಾಲಜಿಯಿಂದ ಒಟ್ಟು 3 ಚಾಪ್ಟರ್ ಬಂದಿರುತ್ತೆ. ನೀವು 3 ಚಾಪ್ಟರಲ್ಲಿ ಪ್ರಾಬಬ್ಲಿ ಯಾವ ಥರ ಬರುತ್ತೆ, ಈ ಎಲ್ಲ ಚಾಪ್ಟರಿಂದನೂ ಒಂದೊಂದು MCQ ಅಂತೂ ಪಕ್ಕಾ ಬರುತ್ತೆ, ಇಲ್ಲ 2 MCQ ಅಂತೂ ಬರುತ್ತೆ. ಈ ಥರ MCQನ ಪ್ರಾಕ್ಟೀಸ್ ಮಾಡಬೇಕು. MCQನ ಎಲ್ಲಿಂದ ಪ್ರಾಕ್ಟೀಸ್ ಮಾಡ್ತೀರಾ? ನಿಮ್ಮ LBA ಇಂದ ಪ್ರಾಕ್ಟೀಸ್ ಮಾಡಿ, ಇಲ್ಲ PYQs ಇಂದ ಪ್ರಾಕ್ಟೀಸ್ ಮಾಡಿ, ಇಲ್ಲ ಟೆಕ್ಸ್ಟ್ ಬುಕ್ ಹಿಂದೆಗಡೆ ಕೊಟ್ಟಿರ್ತಾರಲ್ವ, ಚಾಪ್ಟರ್ ಎಂಡ್ ಆದಮೇಲೆ ಎಕ್ಸಸೈಸ್ ಕ್ವೆಶನ್ಸ್ ಅಂತ ಕೊಟ್ಟಿರ್ತಾರಲ್ವ, ಅಲ್ಲಿಂದ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ 1 ಮಾರ್ಕ್ ಕ್ವೆಶ್ಚನಿಗೆ ಆಯಿತು. ನೆಕ್ಸ್ಟ್ 2 ಮಾರ್ಕ್ ಕ್ವೆಶ್ಚನಿಗೆ ಬಂದ್ರಿ. PYQಸಲ್ಲಿ ಚೆಕ್ ಮಾಡಿ ಈ ಚಾಪ್ಟರಿಂದ ಯಾವುದೆಲ್ಲ ಟಾಪಿಕ್ ಮೇಲೆ ಕ್ವೆಶನ್ಸ್ ಬಂದಿದೆ ಆ ಟಾಪಿಕ್ಕನ್ನು ಓದಿ. 3 ಮಾರ್ಕ್ಸಿಗೆ ಚೆಕ್ ಮಾಡಿ ಈ ಯಾವ ಟಾಪಿಕ್ಕಿಂದ 3 ಮಾರ್ಕ್ಸ್ ಬಂದಿದೆ ಅಂತ ಎಲ್ಲ ಚಾಪ್ಟರ್ದು ತಗೊಳ್ಳಿ, ಆ ಟಾಪಿಕ್ಸನ್ನೇ ಓದಬೇಕು. ಓಕೆನಾ? FA2 ಎಕ್ಸಾಮ್ಗೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ 20 ತೆಗಿಯೋದು ಏನು ಕಷ್ಟ ಆಗಲ್ಲ ಮಕ್ಕಳನ್ನ. ಸೊ ಎಲ್ಲ ಸಬ್ಜೆಕ್ಟಿಗೂ ಈ LBA PYQs ಎಕ್ಸಸೈಸ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ನಾನು ನಿಮಗೆ ಯಾವ ಥರ ಓದಬೇಕು FA2 ಎಕ್ಸಾಮಿಗೆ ಅಂತ ಸಿಕ್ಕಾಪಟ್ಟೆ ಟಿಪ್ಸನ್ನು ಕೊಟ್ಟಿದ್ದೀನಿ. ಫಾಲೋ ಮಾಡಿ, ಅವಾಗ ಖಂಡಿತವಾಗ್ಲೂ ನಾನು ಹೇಳ್ತೀನಿ ನೀವೇ ಟಾಪರ್ ಅಂತ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ FA1 ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ. ಓಕೆನಾ ಮಕ್ಕಳ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.